ಯಾರು ನೋಡ್ರಿ ಇವತ್ತೇನು ಕಲ್ತಾರೆ ಯಾರು ನೋಡೋಣ ಹಂಗೆಲ್ಲ ಮಾತಾಡೋಣ ಸ್ವಲ್ಪ ಇದು ಯಾರು ನೋಡ್ತಾರೆ ಮೇಡಮ್ ಮೇಡಮ್ ಸಿಪಿ ಎಲ್ಲಿದ್ದಾರೆ ಸುನೀಲ್ ಸರ್ ಅವ್ರನ್ನ ನಮಗೆ ನ್ಯಾಯ ಸಿಗುತ್ತೆ ಸರ್ ಅವ್ರನ್ನ ಕರೀರಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಸರ್ ನೀವಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಲೈಫ್ ಹೆಂಗ ನಮ್ಗೆ ಅದು ಫೀಲಿಂಗ್ ಅರ್ಥ ಆಗ್ತದಮ್ಮ. ನಮ್ಮ ಬ್ರದರ್ ಅವ್ರೇನು ಬೇರೆ ಎಲ್ಲ ನಾವು ಜೊತೆಗೆ ಎಲ್ಲ ಜೊತೆಗೇನೆ ಇದ್ವಿ, ಎಲ್ಲ ನಾವು ರಾತ್ರಿ ಎಲ್ಲ ಮಾತಾಡಿದ್ವಿ. ಅಣ್ಣ 15 ನಿಮಿಷ ಮಾತಾಡೋಣ. ಹಂಗೆಲ್ಲ ಟೆನ್ಷನ್ ಮಾಡ್ಕೊಂಡಲ್ಲ ಅಷ್ಟೇ, ಟೆನ್ಷನ್ ಮಾಡ್ಕೊಂಡ ಧೈರ್ಯ ಮೇಡಮ್ ಹಾಳು ಮಾಡಿದ್ದಲ್ಲ ದುಡ್ಡು ಏನು ಮಾಡೋದು ಇವಾಗ? ಅವ್ರು ದುಡ್ಡು ತಗೊಂಡು ದುಡ್ಡು ಏನು ಮಾಡ್ತೀರಾ ಸರ್? ಒಂದೊಂದು ಪೋಸ್ಟಿಂಗ್ಗೆ ಅಷ್ಟು ದುಡ್ಡು ಅಂದರೆ ಹಿಂದೆ ಬರೋರು ಇಲ್ಲದೆ ಇದ್ದವರು ಹಿಂದೆ ಇರೋ ಮನ ಹೊಡ್ಕೊಂತ ಕುಂತಾರಮ್ಮ. ಇಲ್ಲ ಮಂಜುಳ ಅವರು ಸಿಪಿ ಅವರೆಲ್ಲ ಅವ್ರಿಗೆ ಎಲ್ಲಿ ಪೋಸ್ಟಿಂಗ್ ಇಲ್ಲ, ಎಲ್ಲ ನಾವು ಕೊಡೋದಷ್ಟೇ. ಎಲ್ಲರದು ಬಂತು, ಅವ್ರದ್ದು ವೇಟಿಂಗಲ್ಲಿ ಇಟ್ಟರು. ಅಷ್ಟು ಪ್ರಾಂಪ್ಟ್ ಆಫೀಸರ್ ಸರ್, ಹುಡುಕಿದ್ರು ಸಿಗಲ್ಲ ನಿಮಗೆ. ಅವ್ರು ಒಂದು ತಪ್ಪು ಮಾಡಿದ್ದಾರೆ ಅಂತೇಳಿ, ಒಂದೇ ತಪ್ಪು ಸರ್. 1 ಇಯರ್ ಆಗಿಲ್ಲ, ದಾಂಡಗಾಪುರ ಹೋಗಿ ಬಂದ್ರು ಎಲೆಕ್ಷನ್ ಡ್ಯೂಟಿಗೆ, ಒಂದು ತಪ್ಪು ಇದು ಮಾಡಿದಾರಮ್ಮ ಅಂತೇಳಿ ಇದು ರೀಸನ್ ಆಗಿ ತೆಗ್ದಿದೀವಿ ಅಂತೇಳಿ MLA ಕಾಯ್ದ ಇದು ರೀಸನ್ ತೆಗ್ಸಿದ್ದಾರೆ ಅಂತೇಳಿ. ಆ ಸನ್ನಿಗೌಡ ಏನು ಮಾಡ್ದ? MLA ಮಗ ಏನು ಮಾಡಿದ? ಪ್ರಾಣ ತಿಂದ್ಬಿಟ್ರಲ್ಲ ಸರ್. ಒಂದಿಲ್ಲಿ ಕುಂತರು ಅವ್ರ ತಂದೆ ಬಗಲದು, ಅವ್ರ ತಂದೆ ಕರ್ಕೊಂಡ್ಬಂದ್ಬಿಟ್ಟೆ ಸರಿ ಕರ್ಕೊಂಡ್ ಕುಂತಾಗಣ ಯಾವಾಗ ಅದು ಒಂದು ಪ್ರಾಂಪ್ಟ್ ಆಫೀಸರ್ ನೀವು ಪ್ರಾಣ ತಗೊಂಡಿದ್ದೀರಂದ್ರೆ ಇನ್ನ ಎಂತ ಆಫೀಸರ್ ಬೇಕು ನಿಮ್ಗೆ? 25 ಲಕ್ಷ ತೊಗೊಂಡ್ರಲ್ಲ ತಂದಾಕನಿಲ್ಲ. ಎಂತ ಆಫೀಸರ್ ಬೇಕು? ಕೊಡ್ರಿ, ಎಲ್ಲರ 50 ಲಕ್ಷ ಕೊಡ್ರಿ. ನನ್ನ ಮಕ್ಕಳನ್ನ ಸಾಕ್ಬೇಕು, ನನ್ನ ಮಕ್ಕಳನ್ನ ನಾನು ಸಾಕ್ಬೇಕು, ಓದಿಸ್ಬೇಕು. ತಿಂದಾರಲ್ರಿ ಮೇಡಮ್, ಅಟ್ಲೀಸ್ಟ್ ತಿಂದು ರೊಕ್ಕನ ಕೊಡಲ್ರಿ ವಾಪಸ್ ಮೇಡಮ್. ಈಗ ಹರಾಜು ಮಾಡಿಕೊಂಡ್ರಲ್ಲ, ಯಾರಿಗಾನ ಮಾಡಿಕೊಂಡ್ರ ಎಷ್ಟು ಆಸೆ ಇತ್ತು ಸರ್ ಅವರಪ್ಪಗೆ. ತಿಂದು ರೊಕ್ಕನ ಕೊಡ್ಲಿ, ವರುಣನ್ ಚೆನ್ನಾಗಿ ಓದಿಸ್ಬೇಕು. ತಿಂದು ರೊಕ್ಕನ ಕೊಡ್ಲಿಲ್ಲ ಗಾಡಿ ಆ ಗಾಡಿ ಬಂದ ಅಂತ ಹೋಗ್ತಿದೆ ಸರ್. ನಿನ್ನೆ ಬಿಟ್ಟು ಮೊನ್ನೆನೆ ಅಂತ ಟೈಮ್ ಬಂದ ದಿನ ಹತ್ರ ಮಾರಿ ನೋಡೇ ಓದ್ತಿದ್ದೆ, ಹಿಂಗೆ ಓದ್ತಿದ್ದೆ ಹಿಂಗೆ ಬರ್ತದ ಚೌಕ ಹತ್ರ ಮುಂದುವರೆದಕ್ಕೆ ಬಿಟ್ಟಿಲ್ಲಲ್ಲ. ಟೈಮ್ ಬಂದಾಗ ನಾನು DSP ಆಗಿ ಅದನ್ನು ಬರ್ತೀನಿ ಮರಪ್ಪ ಅಂತೇಳಿ ಅಂದ. ಎಂಥವ್ರು ಈ ಇಲಾಖೆ ಈ ಟೈಪ್ ಮಾಡ್ತಾರೆ, ಆ ಇಲಾಖೆ ಒಬ್ಬರಿಗೆ ಹಿಂಗೆ ಮಾಡ್ಯಾರಮ್ಮ. ನಿನ್ನೆನೆ ಮಾಡ್ಯಾರ ಸರ್. ಒಂದೇ ದಿನ ಮೇಡಮ್ ರಿಲೀವ್ ಆದ್ರು.